If you're learning AI and still not using Hugging Face, you're missing one of the most important tools right now. Because this is where real AI building actually happens. Yakandre Hugging Face is one such communities where you can download AI models for free. And as of right now, there are more than 2 million AI models in it. So ಈ ವಿಡಿಯೋದಲ್ಲಿ Hugging Face ಅಂದ್ರೆ ಏನು, Hugging Face is too powerful ಯಾಕೆ, there are 3 main components so that you understand how it works together behind the scenes. And basics clear ಆದ ನಂತರ ಈ ಹಗಿಂಗ್ ಫೇಸ್ ಯೂಸ್ ಮಾಡಿ ಪ್ರಾಜೆಕ್ಟ್ ಹೇಗೆ ಬಿಲ್ಡ್ ಮಾಡೋದು ಇದರ ಬಗ್ಗೆ ಹೇಳ್ತೇವೆ. ಇದನ್ನು ನಾವು ಹೇಗೆ ಮಾಡ್ತೇವೆ ಅಂದ್ರೆ ವಿಲ್ ಟೇಕ್ ಅ ಸಿಂಪಲ್ ಐಡಿಯಾ, ಗಿವ್ ಇಟ್ ಆಸ್ ಇನ್ಪುಟ್ ಅಂಡ್ ದ್ಯಾಟ್ ವಿಲ್ ಜನರೇಟ್ ಅನ್ AI ಸಿಸ್ಟಮ್ ದಟ್ ವಿಲ್ ಗಿವ್ ಕ್ಲಿಯರ್ ಅಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಎಕ್ಸ್ಪ್ಲನೇಷನ್ಸ್. ಸೊ ಈ ವಿಡಿಯೋ ಎಂಡ್ ಅಲ್ಲಿ ನಿಮಗೆ ಹಗಿಂಗ್ ಫೇಸ್ ಅಂದ್ರೆ ಏನು, ಇದನ್ನು ಆಕ್ಚುಲಿ ಹೇಗೆ ಯೂಸ್ ಮಾಡೋದು, ಹಗಿಂಗ್ ಫೇಸ್ ಯೂಸ್ ಮಾಡಿ ಪ್ರಾಜೆಕ್ಟ್ ಹೇಗೆ ಬಿಲ್ಡ್ ಮಾಡೋದು ಅಂಡ್ ಹೌ ಟು ಟರ್ನ್ ಅ ಸಿಂಪಲ್ ಐಡಿಯಾ ಇನ್ ಟು ವರ್ಕಿಂಗ್ AI ಅಪ್ಲಿಕೇಶನ್ ಇದರ ಬಗ್ಗೆ ತಿಳ್ಕೊಳ್ತೀರಾ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಯ್, ಐ ಆಮ್ ಭೂಮಿ and welcome to my today. Hey, welcome to the new topic Hugging Face. ನಾವು ಡೈಲಿ ಲೈಫಲ್ಲಿ ತುಂಬ AI ಟೂಲ್ಸ್ಗಳನ್ನು ಯೂಸ್ ಮಾಡಿರ್ತೇವೆ. ಫಾರ್ ಎಕ್ಸಾಂಪಲ್ ಚಾಟ್ GPT, ಇಮೇಜ್ ಜನರೇಟರ್, ಟ್ರಾನ್ಸ್ಲೇಷನ್ ಟೂಲ್ಸ್ ಎಕ್ಸೆಟ್ರಾ. ಸೊ ಇವೆಲ್ಲ AI ಪವರ್ಡ್ ಅಪ್ಲಿಕೇಶನ್ಸ್ಗಳು. ಈ ಎಲ್ಲ AI ಮಾಡೆಲ್ಸ್ಗಳು ಎಲ್ಲಿರ್ತದೆ, ಡೆವಲಪರ್ಸ್ ಇದನ್ನೆಲ್ಲ ಹೇಗೆ ಶೇರ್ ಮಾಡ್ತಾರೆ ಅಥವಾ ಹೇಗೆ ಯೂಸ್ ಮಾಡ್ತಾರೆ, ಇದರ ಬಗ್ಗೆ ಯಾವಾಗಾದ್ರೂ ಥಿಂಕ್ ಮಾಡಿದ್ದೀರಾ? ಇದಕ್ಕೆ ಎಲ್ಲ ಆನ್ಸರ್, ಇದೆಲ್ಲ ಕ್ವಶನ್ ಸಿಗಿರುವಂತಹ ಒಂದೇ ಆನ್ಸರ್, ದಟ್ ಇಟ್ ಇಸ್ ಕಾಲ್ಡ್ ಆಸ್ ಹಗ್ಗಿಂಗ್ ಫೇಸ್. ಇಲ್ಲಿರ್ತದೆ ಎಲ್ಲ AI ಮಾಡೆಲ್ಸ್ AI ಪವರ್ಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ರೋಟೋಟೈಪ್ಸ್ ಅಂತ ಹೇಳ್ಬೋದು ಅದು. ಸೊ ಈ ವಿಡಿಯೋದಲ್ಲಿ ನಾವು ವಾಟ್ ಈಸ್ ಹಗ್ಗಿಂಗ್ ಫೇಸ್ ಅಂಡ್ ವೈ ಹಗ್ಗಿಂಗ್ ಫೇಸ್ ಈಸ್ ಪವರ್ಫುಲ್, then main components of Hugging Face. Next, can you guess what is the last topic we are discussing here? It's none other than project. ಹಗ್ಗಿಂಗ್ ಫೇಸ್ ಇರುವಂತಹ ಮಾಡೆಲ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಪ್ರಾಜೆಕ್ಟ್ ಮಾಡೋ, AI ಪಾರ್ಟ್ ಅನ್ನು ಬಿಲ್ಡ್ ಮಾಡೋ. ಓಕೆ, ಗುಡ್ ಟು ಗೋ. ಲೆಟ್ಸ್ ಸ್ಟಾರ್ಟ್ ವಿತ್ ವಾಟ್ ಈಸ್ ಹಗ್ಗಿಂಗ್ ಫೇಸ್. ವಾಟ್ ಈಸ್ ಹಗ್ಗಿಂಗ್ ಫೇಸ್? ನಿಮಗೆ ಹಗ್ಗಿಂಗ್ ಫೇಸ್ ಅಂತ ಹೇಳಿ ಕೇಳುವಾಗ ಎಂತ ಫೀಲ್ ಆಗ್ತದೆ? It's nothing but a platform for developers to share and use AI models. ಆಯ್ತಾ? ಸಿಂಪಲ್ ವರ್ಡ್ಸ್ ಅಲ್ಲಿ ಇದೆ, ಒಂದು ಪ್ಲಾಟ್ಫಾರ್ಮ್ ಡೆವಲಪರ್ಸ್ಗಳಿಗೆ ಅವ್ರು ಮಾಡಿದಂತಹ AI ಮಾಡೆಲ್ಸ್ಗಳು ಅಥವಾ ಬೇರೆ ಯಾವ್ದಾದ್ರು AI ಮಾಡೆಲ್ಸ್ಗಳನ್ನು ಯೂಸ್ ಮಾಡ್ಲಿಕ್ಕೆ. ಇದಕ್ಕೆ ಅನಾಲಜಿ ಅಂತ ಹೇಳಿದ್ರೆ ನಮಗೆ ಗಿಟ್ಹಬ್ ಇರ್ತದಲ್ಲ ಈ ಫುಲ್ ಸ್ಟ್ಯಾಕ್ ಡೆವಲಪರ್ಸ್ಗಳಿಗೆ, ಹಾಗೆ AI ಇಂಜಿನಿಯರ್ ಡೆವಲಪರ್ಸ್ಗಳಿಗೆ ಹಗ್ಗಿಂಗ್ ಫೇಸ್. ನಾವ್ ಯು ಗಾಟ್ ಅ ಕ್ಲಿಯರ್ ಐಡಿಯಾ, ರೈಟ್? ಹಗ್ಗಿಂಗ್ ಫೇಸ್ ಅಂದ್ರೆ ಹೇಗಿರ್ತದೆ ಅಂತ. ಗಿಟ್ಹಬ್ ಅಲ್ಲಿ ಡೆವಲಪರ್ಸ್ಗಳು ಕೋಡ್ ಶೇರ್ ಮಾಡ್ತಾರೆ, ಅದೇ ತರ ಹಗ್ಗಿಂಗ್ ಫೇಸ್ ಅಲ್ಲಿ ಡೆವಲಪರ್ಸ್ಗಳು AI ಮಾಡೆಲ್ ಶೇರ್ ಮಾಡ್ತಾರೆ ಅಥವಾ ಡಾಟಾ ಸೆಟ್ಸ್ ಶೇರ್ ಮಾಡ್ತಾರೆ. ಸೊ ಡೆವಲಪರ್ಸ್ ವರ್ಲ್ಡ್ ವೈಡ್ AI ಮಾಡೆಲ್ಸ್ ಶೇರ್ ಮಾಡಿ ಕೊಲಾಬರೇಟ್ ಮಾಡ್ತಾರೆ ಈ ಪ್ಲಾಟ್ಫಾರ್ಮ್ ಅಲ್ಲಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಫಾರ್ ವೈ ಹಗ್ಗಿಂಗ್ ಫೇಸ್ ಈಸ್ ಪವರ್ಫುಲ್. ಓಕೆ, ಇದರಲ್ಲಿ ಎಂತಂತ ಹೇಳಿದ್ದು, ಇಟ್ ಈಸ್ ಆಸ್ ಲೈಕ್ ಆಸ್ GitHub. ಓಕೆ, ವಾಟ್ ಈಸ್ ಹಗ್ಗಿಂಗ್ ಫೇಸ್ ಅಂದ್ರೆ ಡೆವಲಪರ್ಸ್ಗಳಿಗೆ GitHub ಹೇಗೆ, ಹಾಗೆ ಇಂಜಿನಿಯರ್ಸ್ಗಳಿಗೆ ಹಗ್ಗಿಂಗ್ ಫೇಸ್. ವೈ ಹಗ್ಗಿಂಗ್ ಫೇಸ್ ಇಸ್ ಪವರ್ಫುಲ್? ಇಮ್ಯಾಜಿನ್ ನೀವು AI ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕು ಅಂತ ಇದ್ದೀರಿ. ಎಕ್ಸಾಂಪಲ್ ಚಾಟ್ ಬಾಟ್, ಟೆಕ್ಸ್ಟ್ ಸಮರೈಸರ್, ಟೆಕ್ಸ್ಟ್ ಟ್ರಾನ್ಸ್ಲೇಷನ್ ಟೂಲ್, ಇಮೇಜ್ ಜನರೇಟರ್. ಬಟ್ ಮಾಡೆಲ್ ಟ್ರೈನ್ ಮಾಡಬೇಕು ಅಂದ್ರೆ ಹ್ಯೂಜ್ ಡಾಟಾ ಸೆಟ್ಸ್ ಬೇಕು, ಪವರ್ಫುಲ್ GPUs ಬೇಕು, ಟ್ರೈನಿಂಗ್ಗೆ ತುಂಬಾ ಟೈಮ್ ತಗೊಳ್ತದೆ. ಸೊ ಬಿಗಿನರ್ಸ್ಗೆ ಇದು ವೆರಿ ಡಿಫಿಕಲ್ಟ್. ಬಟ್ ಹಗ್ಗಿಂಗ್ ಫೇಸ್ ಅಲ್ಲಿ ಆಲ್ರೆಡಿ ಥೌಸಂಡ್ಸ್ ಆಫ್ ಪ್ರೀ ಟ್ರೈನ್ ಮಾಡೆಲ್ಸ್ ಇರ್ತದೆ. ಸೊ ಡೆವಲಪರ್ಸ್ ಡೈರೆಕ್ಟ್ ಆಗಿ ಮಾಡೆಲ್ ಯೂಸ್ ಮಾಡಬಹುದು, ಕಸ್ಟಮೈಸ್ ಮಾಡಬಹುದು, ಅಪ್ಲಿಕೇಶನ್ ಬಿಲ್ಡ್ ಮಾಡಬಹುದು. ಸೊ AI ಡೆವಲಪ್ಮೆಂಟ್ ತುಂಬಾ ಫಾಸ್ಟ್ ಆಗುತ್ತೆ. ಇದಕ್ಕೆ ಹಗ್ಗಿಂಗ್ ಫೇಸ್ ಇಸ್ ಪವರ್ಫುಲ್. ಯು ಕ್ಯಾನ್ ಬಿಲ್ಡ್
your own model or use the ready-made models. Okay, ಹ್ಯಾಗಿಂಗ್ ಫೇಸ್ ಅಲ್ಲಿ ಯು ಕ್ಯಾನ್ ಬಿಲ್ಡ್ ನ್ಯೂ ಮಾಡೆಲ್ ಆಲ್ಸೋ, ಅರ್ಥ ಆಯ್ತಾ? ಆರ್ ಯು ಕ್ಯಾನ್ ಯೂಸ್ ದ ರೆಡಿಮೇಡ್ ಮಾಡೆಲ್. ಇದನ್ನ ಮಾಡ್ಲಿಕ್ಕೆ ನಾವು ಹ್ಯಾಗಿಂಗ್ ಫೇಸ್ ಯೂಸ್ ಮಾಡ್ತಾ ಇದ್ದೇವೆ. ಜಸ್ಟ್ ಸೆಕೆಂಡ್. ಯಾ, ಐ ಥಿಂಕ್ ವೈ ಹಗ್ಗಿಂಗ್ ಫೇಸ್ ಅಂತ ಹೇಳೋದಕ್ಕೆ ಆನ್ಸರ್ ಸಿಕ್ಕಿತ್ತು, ಅಥವಾ ಹಗ್ಗಿಂಗ್ ಫೇಸ್ ಅಂತ ಹೇಳೋದ್ರದ್ದೊಂದು ಕ್ಲೀನ್ ಪಿಕ್ಚರ್ ಸಿಕ್ಕಿರ್ಬೋದು. ನೆಕ್ಸ್ಟ್ ನಾವು ಹೋಗುವಂತ ಟಾಪಿಕ್, ಇಟ್ಸ್ ಅ ಮೇನ್ ಕಾಂಪೋನೆಂಟ್ ಆಫ್ ಹಗ್ಗಿಂಗ್ ಫೇಸ್. ಇದರಲ್ಲಿ 3 ಬರ್ತದೆ. ಓಕೆ, ಫಸ್ಟ್ ಒನ್ ಮಾಡೆಲ್ಸ್, ಸೆಕೆಂಡ್ ಒನ್ ಡಾಟಾ ಸೆಟ್ಸ್, third one spaces. Okay, so let's start from number one, models. Okay, AI models ಸ್ಟೋರ್ ಮಾಡಿ ಶೇರ್ ಮಾಡುವ ಪ್ಲೇಸ್ ಇದು, ಅರ್ಥ ಆಯ್ತಾ? ಸಿಂಪಲ್ ಆಗಿ ನಾನು ಹಗ್ಗಿಂಗ್ ಫೇಸ್ ಓಪನ್ ಮಾಡಿ ತೋರಿಸ್ತೇನೆ ವೈಲ್ ಡೂಯಿಂಗ್ ದ ಪ್ರಾಜೆಕ್ಟ್. ಅಲ್ಲಿ ಡೀಟೇಲ್ಡ್ ಆಗಿ ಎಲ್ಲೆಲ್ಲ ಸಿಗ್ತದೆ ಎಂತೆಂತ ಅಂತ ಹೇಳ್ಕೊಂಡು ಹೇಳ್ತೀನಿ. ಈಗ ಸದ್ಯಕ್ಕೆ ನೆನಪಿಟ್ಟುಕೊಳ್ಳಿ, ಇಟ್ಸ್ a place where AI models are stored. Okay, next going for data sets. ಇದಂದ್ರೆ ಎಂತ? ಡಾಟಾ ಸೆಟ್ಸ್ AI ಮಾಡೆಲ್ಸ್ ಟ್ರೈನ್ ಮಾಡ್ಲಿಕ್ಕೆ ಡಾಟಾ ಕಲೆಕ್ಷನ್ಸ್, ಅರ್ಥ ಆಯ್ತಾ? ಇದು ಎಂತಂತ ಹೇಳಿದ್ರೆ, ಈಗ ಒಂದು ಮಾಡೆಲ್ ತಗೊಂಡಂತಾದ್ರೆ ಅದಕ್ಕೆ ಟ್ರೈನ್ ಮಾಡ್ಬೇಕಂತಾರೆ ಇಂತಿಷ್ಟು ಅಮೌಂಟ್ ಆಫ್ ಡಾಟಾಸ್, ಲಾರ್ಜ್ ಲ್ಯಾಂಗ್ವೇಜ್ ಡಾಟಾಸ್ ಅಥವಾ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಡಾಟಾಸ್ಗಳು ಬೇಕಾಗ್ತದೆ. ಸೊ ಡಾಟಾ ಸೆಟ್ಸ್ ಆ ಕೆಲಸವನ್ನ ಮಾಡ್ತದೆ, ಲಾರ್ಜ್ ಲ್ಯಾಂಗ್ವೇಜ್ ಆಫ್ ಡಾಟಾಸ್ಗಳನ್ನು ಪ್ರೊವೈಡ್ ಮಾಡ್ತದೆ AI ಮಾಡೆಲ್ಸ್ಗಳಿಗೆ. ಸೊ ಸದ್ಯಕ್ಕೆ ಇಷ್ಟು ನೆನಪಿಟ್ಟುಕೊಳ್ಳಿ, ಟ್ರೈನರ್ ಆರ್ ಟ್ರೈನಿಂಗ್ ಇನ್ಫೋ ಅಂತ. ಓಕೆ, ಥರ್ಡ್ ಒನ್ ಸ್ಪೇಸಸ್. ಸ್ಪೇಸಸ್ ಅಂದ್ರೆ ಅಂತ AI ಅಪ್ಲಿಕೇಶನ್ ಡಿಪ್ಲಾಯ್ ಮಾಡಿ ರನ್ ಮಾಡುವ ಪ್ಲಾಟ್ಫಾರ್ಮ್, ಅರ್ಥ ಆಯ್ತಾ? ಈಗ ಮಾಡಿರುವಂತ AI ಮಾಡೆಲ್ಸ್ ಗಳನ್ನ ರನ್ ಮಾಡ್ಬೇಕಲ್ಲ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ. ಈಗ ನಮ್ಮ ಲೋಕಲ್ PC ಮಾಡ್ಬೇಕಂತಂದ್ರೆ ಅದು ಹೈ GPUs ಬೇಕಾಗ್ತದೆ, ತುಂಬಾ ಟೈಮ್ ತಗೊಳ್ತದೆ, ಸರ್ವರ್ಸ್ ಅಂದ್ರೆ ಸ್ಲೋ ಆಗ್ತದೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ತುಂಬಾ ಇಶ್ಯೂಸ್ ಉಂಟು. ಸೊ ಅದನ್ನ ನಾವು ಆ ಪ್ಲಾಟ್ಫಾರ್ಮ್ಸ್ ಅಲ್ಲಿ, ಹ್ಯಾಗಿಂಗ್ ಫೇಸ್ ಅಂತ ಹೇಳುವಂತ ಪ್ಲಾಟ್ಫಾರ್ಮ್ ಅಲ್ಲಿ, ಅದರೊಳಗಡೆ ಸ್ಪೇಸ್ ಅಂತ ಹೇಳುವಂತಹ ಒಂದು ಟಾಪಿಕ್ ಅಂಡರ್ ಈ ಎಲ್ಲ AI ಮಾಡೆಲ್ಸ್ ಗಳನ್ನ ರನ್ ಮಾಡ್ತೇವೆ. ಟು ರನ್ ಒನ್ ಪ್ಲೇಸ್ ಅಂತ ಸದ್ಯಕ್ಕೆ ಇಟ್ಕೊಳ್ಳಿ. ಓಕೆ, ಲೆಟ್ಸ್ ಮೂವ್ ಟು ದ ಪ್ರಾಜೆಕ್ಟ್. ಲೆಟ್ಸ್ ಕಂಟಿನ್ಯೂ ವಿತ್ ದ ಟಾಪಿಕ್ ಪ್ರಾಜೆಕ್ಟ್. ಒಂದು ಸಮರೈಸರ್ ಮಾಡುವ ಆಯ್ತಾ, AI ಮಾಡೆಲ್ ಸಮರೈಸರ್. ಇದಕ್ಕೆ ಪ್ರಾಜೆಕ್ಟ್, ಈ ಪ್ರಾಜೆಕ್ಟ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ಹಗ್ಗಿಂಗ್ ಫೇಸ್ ಒಂದು ಇಂಟರ್ಫೇಸ್ ತೋರಿಸಿ ಬಿಡ್ತೇನೆ ಹೇಗೆ ಕಾಣ್ತದೆ ಅಂತ. ಲೆಟ್ಸ್ ಮೂವ್ ಆನ್. ಯಾ, ಇದು ಹಗ್ಗಿಂಗ್ ಫೇಸ್ ಇಂಟರ್ಫೇಸ್. ಇದು ಹೀಗಿರುವುದಿಲ್ಲ, ನೀವು ಲಾಗಿನ್ ಆಗಬೇಕು. ಇಲ್ಲಿ ನನ್ನ ಹೆಸರು ಉಂಟು, ಸೊ ನಾನು ಲಾಗಿನ್ ಆಗಿ ಇದಕ್ಕೆ ಬಂದದ್ದು. ಸೊ ಪ್ರೊಫೈಲ್ ಓಪನ್ ಮಾಡಿದ ನಂತರ ನಿಮ್ಮ ಪ್ರೊಫೈಲ್ ಡೀಟೇಲ್ ಸಿಗ್ತದೆ, ಯಾವ್ದೆಲ್ಲ ಯೂಸ್ ಮಾಡಿದ್ದೀರಿ ಎಂತೆಲ್ಲ ಅಂತ. ಸೊ ನಾನು ರೀಸೆಂಟ್ ಆಗಿ ಇದಕ್ಕೆ ಲಾಗಿನ್ ಆದ ಕಾರಣ ಈಗ ಉಂಟು ಅಷ್ಟೇ. ಇನ್ನೊಂದು ಅಕೌಂಟ್ ಬೇರೆ ಉಂಟು, ಅದರಲ್ಲಿ ಆಲ್ಮೋಸ್ಟ್ ರೆಡಿ ಆಗಿ ಸಮಥಿಂಗ್ ಮೋರ್ ಉಂಟು ಈ ಮಾಡೆಲ್ಸ್ಗಳ ಬಗ್ಗೆ ಯೂಸ್ ಮಾಡಿ. ಸೊ ಇದೆಲ್ಲ ಬಂದರೆ ಆಲ್ ಉಂಟು, ಅಂದ್ರೆ ಇದು ಆಲ್ ಸೆಕ್ಷನ್. ಈ ಟ್ರೆಂಡಿಂಗ್ ಅಲ್ಲಿರೋ ಮಾಡೆಲ್ ಯಾವುದೆಲ್ಲ ಅದರ ಬಗ್ಗೆ ಅಲ್ಲಿ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ನೆಕ್ಸ್ಟ್ ನಾನು ಹೇಳಿದೆಲ್ಲ ಇದರಲ್ಲಿ ಈ ಟಾಪಿಕ್ಸ್, ಈ 3 ಟಾಪಿಕ್ಸ್ ಬಗ್ಗೆ ಮಾತಾಡಿದೆಲ್ಲ ಅದನ್ನು ನೋಡು ಹೇಗೆ ಅಂತ. ಫಸ್ಟ್ ಒಂದು ಮಾಡೆಲ್ಸ್ ಅಲ್ಲಿ ನಿಮಗೆ ಪ್ಲೆಂಟಿ ಆಫ್ ಮಾಡೆಲ್ಸ್ ಇರ್ತದೆ. ಇಲ್ಲಿ ನೋಡಿ, ಟೆಕ್ಸ್ಟ್ ಜನರೇಷನ್, ಎನಿ ಟು ಎನಿ, ಇಮೇಜ್ ಟೆಕ್ಸ್ಟ್ ಟು ಟೆಕ್ಸ್ಟ್, ಹೀಗೆಲ್ಲ ಅಂದ್ರೆ ಮಲ್ಟಿಪಲ್ ಟಾಪಿಕ್ಸ್ ಬೇಸ್ಡ್ ಆಗಿ ಒಂದು ಮಾಡೆಲ್ಸ್. ನೀವು ಇಲ್ಲಿ ಜಸ್ಟ್ ಫಿಲ್ಟರ್ಸ್ ಹಾಕಿದ್ರೆ ನಿಮ್ಗೆ ಅದರಲ್ಲಿರುವಂತ ಮ್ಯಾಕ್ಸಿಮಮ್ ಮಾಡೆಲ್ಸ್ ಯಾವ್ದೆಲ್ಲ ಅಂದ್ರೆ ಹೈ
ಟ್ರೆಂಡಿಂಗ್ ಅಲ್ಲಿರೋ ಮಾಡೆಲ್ಸ್ ಯಾವ್ದೆಲ್ಲ ಅಂತ ಹೇಳುದು ಅದೆಲ್ಲ ಕೊಡ್ತದೆ. ಮೋರ್ ದೆನ್ 2 million ಮಾಡೆಲ್ಸ್ ಉಂಟು. ಸೊ ದಿಸ್ ಈಸ್ ದ ಮಾಡೆಲ್ ಸೆಕ್ಷನ್ ಬಂತು. ಸೊ ನೆಕ್ಸ್ಟ್ ಒನ್ ಇಟ್ಸ್ ಅ ಡಾಟಾಬೇಸ್. ಡಾಟಾಬೇಸ್ ಅಲ್ಲಿ ಅದೇ ಸ್ಟೋರ್ ಆಗ್ತದೆ ಅಂತ ಹೇಳಿದಲ್ಲ, ಇಲ್ಲ ನಮ್ಮ ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡ್ಬೇಕಂತ ಹೇಳಿದ್ರೆ ಪ್ಲೆಂಟಿ ಆಫ್ ಸ್ಟೋರೇಜ್ ಬೇಕಂತ ಹೇಳಿ. ಸೊ ಈ ಹ್ಯಾಕಿಂಗ್ ಫೇಸ್ ನಿಮಗೆ ಡಾಟಾಬೇಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತದೆ. ಈಗ ಹೈಯೆಸ್ಟ್ ಟ್ರೆಂಡಿಂಗ್ ಅಲ್ಲಿರೋ ಡಾಟಾಬೇಸ್ ಯಾವ್ದೆಲ್ಲ ಹೈ ಅಂತದ್ದು ಯೂಸಿಂಗ್ ಅಲ್ಲಿ ಉಂಟು ಅಂತ ಹೇಳಿ, ಮತ್ತೆ ಅಪ್ಡೇಟ್ ಆದದ್ದು ರೀಸೆಂಟ್ ಆಗಿ ಅಪ್ಡೇಟ್ ಆದದ್ದು ಇದರಲ್ಲಿ ಬರ್ತದೆ ಡಾಟಾಬೇಸ್ ಸೆಕ್ಷನ್ ಅಲ್ಲಿ. ನೆಕ್ಸ್ಟ್ ವಿ ಗೋ ಟು ಸ್ಪೇಸಸ್. ಈ ಸ್ಪೇಸಸ್ ಅಂತ ಹೇಳಿದ್ರೆ ನಾನಿನ್ನೆ ಟು ರನ್ ಒನ್ ಪ್ಲೇಸ್ ಅಂದ್ರೆ ಈ ಮಾಡೆಲ್ಸ್ ಗಳನ್ನೆಲ್ಲ ಒಂದು ಪ್ಲೇಸ್ ಅಲ್ಲಿ ರನ್ ಮಾಡ್ಬೇಕಲ್ಲ, ಆ ರನ್ನಿಂಗ್ ಎಂತ ಉಂಟ ಅದು ಆಗುದು ಈ ಸ್ಪೇಸಸ್ ಅಲ್ಲಿ. ಇದು ನೋಡಿ ರೀಸೆಂಟ್ ಆಗಿರುವಂತ ಮಾಡೆಲ್ಸ್ ಎಲ್ಲ ಬರ್ತದೆ. ಯು ಕ್ಯಾನ್ ಯೂಸ್ ಎನಿ ಆಫ್ ದಿಸ್. ಓಕೆ, ಇಟ್ಸ್ ಅ ಫ್ರೀ ಓಪನ್ ಸೋರ್ಸ್ ಹಗ್ಗಿಂಗ್ ಫೇಸ್ ಅಂತ ಹೇಳಿದ್ರೆ. ಯು ಕ್ಯಾನ್ ಯೂಸ್ ಸ್ಪೇಸಸ್, ಡಾಟಾ ಸೆಟ್ಸ್, ಮಾಡೆಲ್ಸ್, ಎನಿಥಿಂಗ್. ಬಟ್ ಯು ಶುಡ್ ಹ್ಯಾವ್ ಅನ್ ಅಕೌಂಟ್ ಇನ್ ಹಗ್ಗಿಂಗ್ ಫೇಸ್ ಅಷ್ಟೇ. ಅರ್ಥ ಆಯ್ತಾ? ಹ್ಯಾಗಿಂಗ್ ಫೇಸ್ ಬಗ್ಗೆ ನೋಡಿ ಆಯ್ತು. ನಾವೀಗ ವಾಪಸ್ ಟಾಪಿಕ್ ಬರುವ. ಇಟ್ಸ್ ಪ್ರಾಜೆಕ್ಟ್. ಓಕೆ, ಲೆಟ್ಸ್ ಬಿಲ್ಡ್ ಪ್ರಾಜೆಕ್ಟ್. ಲೆಟ್ಸ್ ಬಿಲ್ಡ್ ಟಾಪಿಕ್. ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ವಾಪಸ್ ಈ ಸ್ಟೆಪ್ ಅನ್ನೆಲ್ಲ ಹೇಳುದಿಲ್ಲ. ಯು ಹ್ಯಾವ್ ಟು ಗೋ ಫಾರ್ ಡ್ರೈವ್ ಲ್ಯಾಂಗ್ಚನ್ ಅಲ್ಲಿ ಹೇಳಿದಲ್ಲ ಹೇಗೆ ಸೆಟಪ್ ಮಾಡ್ಬೇಕಂತ. ಸೇಮ್ ದಟ್ ಈಸ್ ಅ ಟಾಪಿಕ್, ನಥಿಂಗ್ ಎಲ್ಸ್. ಫಸ್ಟ್ you should go to your drive section. You should make one file or folder and you should download it, everything. Okay. If you want to set up ಅಂತ ಹೇಳಿದ್ರೆ ಲ್ಯಾಂಗ್ಚೈನ್ ವಿಡಿಯೋ ನೋಡಿ, ಅಲ್ಲಿ ನಾನು ಎಲ್ಲಾ ಸೆಟಪ್ಸ್ ಅನ್ನು ಹೇಳಿದ್ದೇನೆ, ಹೇಗೆ ನಿಮ್ಮ ಗೂಗಲ್ ಕೊಲ್ಯಾಬ್ ಅನ್ನ ಸೆಟಪ್ ಮಾಡೋದಂತ. ಐ ಆಮ್ ಯೂಸಿಂಗ್ ಗೂಗಲ್ ಕೊಲ್ಯಾಬ್ ಯಾಕಂತ ಹೇಳಿದ್ರೆ ಮಿಷಿನಿಗೆ ಲೋಡ್ ಬೀಳುವುದಿಲ್ಲ ಅಂತ, ನಮ್ಮ ಲೋಕಲ್ ಮಿಷನಿಗೆ. ಇಟ್ಸ್ ವರ್ಕಿಂಗ್ ಆನ್ ಅ ವೆಬ್ ಬ್ರೌಸರ್ ಅಥವಾ ಗೂಗಲ್ ಅವರಂತ ಕ್ಲೌಡ್ ಸ್ಪೇಸ್ ಅಲ್ಲಿ ವರ್ಕ್ ಆಗ್ತಾ ಇರ್ತದೆ. ಸೊ first I will write the code, then I will explain how it is work. Okay. Install Qt transformer. Transformers, torch, radio, sentence, is. ಸೊ ಈ ಕೋಡಿನ ಮೀನಿಂಗ್ ಒಂದೊಂದು ವರ್ಡ್ ಆಗಿ ಹೇಳ್ತೇನೆ. ಪಿಪ್ ಇನ್ಸ್ಟಾಲ್ ಕ್ಯೂ ಅಂದ್ರೆ ಇನ್ಸ್ಟಾಲ್ ಮಾಡಬೇಕು ಯಾವ್ದನ್ನ, ಟ್ರಾನ್ಸ್ಫಾರ್ಮರ್ಸ್ ಅಂತ. ಟ್ರಾನ್ಸ್ಫಾರ್ಮರ್ಸ್ ಅಂತ ಹೇಳಿದ್ರೆ ಹಗ್ಗಿಂಗ್ ಫೇಸ್ ನ ಮೇನ್ ಎಐ ಲೈಬ್ರರಿ. ಓಕೆ. ನೆಕ್ಸ್ಟ್ ಟಾರ್ಚ್, ಡೀಪ್ ಲರ್ನಿಂಗ್ ಇಂಜಿನ್, ಅದನ್ನ ಇನ್ಸ್ಟಾಲ್ ಮಾಡಬೇಕು. ನೆಕ್ಸ್ಟ್ ಗ್ರೇಡಿಯೋ, ಸಿಂಪಲ್ ವೆಬ್ ಯು ಐ ಕ್ರಿಯೇಟ್ ಅಂದ್ರೆ ವೆಬ್ಬಿನ ಯು ಐ ಡಿಸೈನ್, ಯೂಸರ್ ಇಂಟರ್ಫೇಸ್ ಕ್ರಿಯೇಟ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಸೆಂಟೆನ್ಸ್ ಪೀಸ್ ಹೇಳಿದ್ರೆ ಟೋಕನೈಸರ್ ರಿಲೇಟೆಡ್ ಅದನ್ನು ಬರ್ತದೆ. ಸೊ ಲೆಟ್ಸ್ ರನ್ ದಿಸ್. ಎಸ್, ಆಸ್ ಬಿನ್ ಡನ್. ಫಸ್ಟ್ ಕೋಡ್ ವರ್ಕ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಕೋಡ್. ನಮ್ಮ ಈಗ ಲೈಬ್ರರೀಸ್ ಅನ್ನೆಲ್ಲ ಇಂಪೋರ್ಟ್ ಮಾಡ್ಲಿಕ್ಕೆ. ಓಕೆ. I will just tap. Okay, same ಅದೇ. Yeah. Organizer, auto mode. ಒಂದು ಮಿಸ್ಸಿಂಗ್ ಆಗಿದೆ. ಇಟ್ಸ್ ಇಂಪೋರ್ಟ್ ಚಾರ್ಜ್. ಓಕೆ, ಅದೊಂದು ಬೇಕಾಯ್ತು. ಎಸ್, ಆಸ್ ಕ್ಲಿಯರ್. ಇದನ್ನು ರನ್ ಮಾಡುವ. ಐ ವಿಲ್ ಟೆಲ್ ದ ಡೀಟೇಲ್ ಎಕ್ಸ್ಪ್ಲನೇಷನ್ ಅಬೌಟ್ ದಿಸ್ ಕೋಡ್. ಓಕೆ, ಬಿಫೋರ್ ರನ್ನಿಂಗ್. ಓಕೆ, ನಾ ಹೇಳಿದಾಗೆ ಲೈಬ್ರರೀಸ್ ಗಳನ್ನು ಇಂಪೋರ್ಟ್ ಮಾಡ್ಲಿಕ್ಕೆ ಫ್ರಮ್ ಟ್ರಾನ್ಸ್ಫಾರ್ಮರ್ ಇಂಪೋರ್ಟ್ ಆಟೋ ಟೋಕನೈಸರ್ ಅಂದ್ರೆ ಟೆಕ್ಸ್ಟ್ ಅನ್ನು ಟೋಕನ್ಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಆಟೋ ಮಾಡೆಲ್ ಫೋರ್ಸಸ್ ಕ್ಯೂ ಅಂತ ಕೊಟ್ಟಿನಲ್ಲ, ದಿಸ್ ಕೋಡ್. ಓಕೆ, ಇಟ್ಸ್ ಸಮರೈಸೇಷನ್ ಮಾಡೆಲ್ ಲೋಡ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಇಂಪೋರ್ಟ್ ಟಾರ್ಚ್, ಪೈ ಟಾರ್ಚ್ ಇಂಜಿನ್ ಲೋಡ್ ಮಾಡ್ಲಿಕ್ಕೆ ಮಾಡೆಲ್.
ನೆಕ್ಸ್ಟ್ ಇಂಪೋರ್ಟ್ ಗ್ರೇಡಿಯೋ ಒಂದು ಯು ಐ ಯು ಎಕ್ಸ್ ಗೆ ಡಿಸೈನ್ ಕ್ರಿಯೇಟ್ ಮಾಡಲಿಕ್ಕೆ ಅದು ಗ್ರೇಡಿಯೋ ಅಂತ ಹೇಳಿ ಒಂದು ಟೈಪ್ ಆಫ್ ಫ್ರೇಮ್ ವರ್ಕ್ ಬರ್ತದೆ ಅದನ್ನ. ಹಾಗೆ ಟ್ರಾನ್ಸ್ಫಾರ್ಮರ್ ಲೈಬ್ರರಿ ಬ್ರೈನ್ ಆಗಿರ್ತದೆ, ಟಾರ್ಚ್ ಅದಕ್ಕೆ ಇಂಜಿನ್ ಆಗಿರ್ತದೆ. ಸೊ ಅದನ್ನೆಲ್ಲ ಇಂಪೋರ್ಟ್ ಮಾಡಿಕೊಂಡು ವಿ ಆರ್ ರನ್ನಿಂಗ್ ಅವರ್ ಮಾಡೆಲ್. ಇದಕ್ಕೆ ನಿಮ್ಗೆ ಯಾವುದೇ ಎ ಪಿ ಐ ಕೀಸ್ ಅದನ್ನೆಲ್ಲ ಅವಶ್ಯಕತೆ ಇರುವುದಿಲ್ಲ, ಬಿಕಾಸ್ ಹಗ್ಗಿಂಗ್ ಫೇಸ್ ಇಸ್ ಫ್ರೀ ಓಪನ್ ಸೋರ್ಸ್ ಫೇಸ್ ಆಗಿರೋ ಕಾರಣ ಇದಕ್ಕೆ ನಿಮ್ಗೆ ಯಾವುದೇ ಎ ಪಿ ಐ ಕೀಸ್ ಎಲ್ಲ ಬೇಕಾಗುದಿಲ್ಲ. ಜಸ್ಟ್ ಯು ಕ್ಯಾನ್ ರನ್ ದ ಹೋಲ್ ಇಂಜಿನ್ ಥ್ರೂ ದ ಕೋಡ್. ಓಕೆ, ಎ ಪಿ ಐ ಕೀಸ್ ಎಲ್ಲ ಹಾಕ್ಬೇಕಂತೆಲ್ಲ, ಜಸ್ಟ್ ನಿಮ್ಗೆ ಮಾಡೆಲ್ ಇನ್ನ ಸ್ಪೆಸಿಫೈಸ್ ಮಾಡಿದ್ರೆ ಆಯ್ತು, ಅದ್ರ ಹೆಸರು ಕೊಟ್ರೆ ಆಯ್ತು. ನೆಕ್ಸ್ಟ್ ಥರ್ಡ್ ಕೋಡ್. ಈಗ ಲೋಡ್ ಮಾಡ್ಲಿಕ್ಕೆ ಮಾಡೆಲ್ ಇಂಪೋರ್ಟ್ ಮಾಡಿ ಆಯ್ತು, ಎಲ್ಲ ಮಾಡೆಲ್ಸ್ ಇಂಪೋರ್ಟ್ ಆಯ್ತು. ಈಗ ನಮಗೆ ಬೇಕಾಗುದು, ಸೊ ಇನ್ನು ನಮಗೆ ಲೋಡ್ ಮಾಡಬೇಕು. ಇದು ನಾವು ಯೂಸ್ ಮಾಡ್ತಾ ಇರುವಂತ ಮಾಡೆಲ್ ಫೇಸ್ಬುಕ್ ಸ್ಲಾಶ್ ಬ್ರಾತ್ ಲಾರ್ಜ್ CNN ಅಂತ. ಇದನ್ನು ನಾವು ಲೋಡ್ ಮಾಡುದು. ಜಸ್ಟ್ ಆಯ್ತು. ನೆಕ್ಸ್ಟ್ ಗೆ ಕಾಲ್ ಮಾಡಬೇಕು, ಅಂದ್ರೆ ವೇಟ್ ಅ ಸೆಕೆಂಡ್, ಸಮಥಿಂಗ್ ಫಿಶಿ. ಎಸ್, ಇಷ್ಟರಲ್ಲಿ ಮುಗಿಯುವುದಿಲ್ಲ, ಒಂದು ಸ್ವಲ್ಪ ಅಡಿಷನಲ್ಸ್ ಬೇಕಾಗ್ತದೆ. ಟೋಕನೈಸರ್ಸ್ ಅನ್ನೆಲ್ಲ ಹಾಕ್ಬೇಕು ಈ ಕಡೆ. ಯಾ, ಎಲ್ಲ ಲೋಡ್ ಆಗ್ತಾ ಉಂಟು, ಅಂದ್ರೆ ಡೌನ್ಲೋಡ್ ಆಗ್ತಾ ಉಂಟು ನಮ್ಮ ಕ್ಲೌಡ್. ಇದಕ್ಕೆ ಅದು ಹಗ್ಗಿಂಗ್ ಫೇಸ್ ಮಾಡೆಲ್ ನೇಮ್ ಸ್ಪೆಸಿಫೈ ಮಾಡ್ತೇವೆ ಅಲ್ಲಿ, ಯಾಕಂತ ಹೇಳಿದ್ರೆ ಅದೇ ಮಾಡೆಲ್ ಬೇಕು ನಮಗೆ ಅಂತ. ನೆಕ್ಸ್ಟ್ ನಾವು ಯೂಸ್ ಮಾಡೋದು ಆಟೋ ಟೋಕನೈಸರ್. ಓಕೆ, ಆಟೋ ಟೋಕನೈಸರ್ ಎಂತಕ್ಕೆ ಅಂತ ಹೇಳಿದ್ರೆ ಮಾಡೆಲ್ಗೆ ಸುಟೇಬಲ್ ಟೋಕನೈಸರ್ ಡೌನ್ಲೋಡ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಸಮರೈಸೇಷನ್ ಯೂಸ್ ಮಾಡುದು ಆಟೋ ಮಾಡೆಲ್ ಫಾರ್ ಸೀಕ್ವೆನ್ಸ್ ಅಂತ ಹೇಳಿ ಉಂಟಲ್ಲ ಅದು. ಇದನ್ನ ಸಮರೈಸೇಷನ್ ನಾವು ಕೊಟ್ಟಂತ ದೊಡ್ಡ ಪ್ಯಾರಾಗ್ರಾಫಿನ ಸಮರೈಸ್ ಮಾಡಿ ಕೊಡ್ಲಿಕ್ಕೆ. ಓಕೆ, ಇದು ರನ್ ಆಯ್ತು. ದ ಕೋಡ್ ಇಸ್ 100% ರನ್ನಿಂಗ್ ನಾವು. ನೆಕ್ಸ್ಟ್ ಮೂವಿಂಗ್ ಟು ಅವರ್ ನೆಕ್ಸ್ಟ್ ಕೋಡ್. ಅಂದ್ರೆ ಇಷ್ಟು ಲಾಂಗ್ ಇತ್ತು, ಇದು ಯಾಕೆ ನಾವು ಯೂಸ್ ಮಾಡೋದು ಈ ಕೋಡ್ ಅಂತ ಹೇಳಿದ್ರೆ ಸಮರೈಸೇಷನ್ ಫಂಕ್ಷನ್. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಡಿಫೈನ್ ಮಾಡೋದು ನಾವು. ಓಕೆ, ಫಂಕ್ಷನ್ ಕ್ರಿಯೇಟ್ ಮಾಡ್ತೇವೆ ಅದರಲ್ಲಿ. ಡಿಫ್ ಸಮರೈಸ್ ಅಂಡರ್ ಸ್ಲಾಶ್ ಟೆಕ್ಸ್ಟ್ ಡಾಟ್ ಟೆಕ್ಸ್ಟ್. ಇದು ನಾವು ಒಂದು ಫಂಕ್ಷನ್ ಅದಕ್ಕೆ ಕ್ರಿಯೇಟ್ ಮಾಡೋದು. ಇನ್ಪುಟ್ಗೆ ಟೆಕ್ಸ್ಟ್, ಔಟ್ಪುಟ್ಗೆ ಸಮ್ಮರಿ ಅಂತ ಹೇಳಿ. ಸೊ ನೆಕ್ಸ್ಟ್ ಇದು ಫ್ರಮ್ ಹಿಯರ್ ಇನ್ಪುಟ್ ಟು ಟರ್ನ್ ಟ್ರೂ ವರೆಗೆ. ಓಕೆ, ಫಸ್ಟ್ ಟೋಕನೈಸರ್ ಟೆಕ್ಸ್ಟ್ ಅಂತ ಹಾಕಿದ್ದೇವೆ. ವೈ ಇಟ್ ಈಸ್ ಯೂಸ್ಡ್ ಅಂತ ಹೇಳಿದ್ರೆ ಟೆಕ್ಸ್ಟ್ ಅನ್ನು ಟೋಕನ್ಸ್ ನಂಬರ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ. ನೆಕ್ಸ್ಟ್ ರಿಟರ್ನ್ ಟೆನ್ಸರ್ಸ್ ಅಂತ ಹಾಕಿದ್ದೇವಲ್ಲ, ಡಾಟ್ ಈಸ್ ಪಿ ಟಿ ಅಂತ. ಇದು ಪೈಟಾರ್ಚ್ ಟೆನ್ಸರ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಮ್ಯಾಕ್ಸ್ ಲೆಂತ್ ಟು 1024 ಹಾಕಿದ್ದೇವೆ. ಇದು ಇನ್ಪುಟ್ ಟೆಕ್ಸ್ಟ್ ಲಿಮಿಟ್. ಇಷ್ಟು ಲಿಮಿಟ್ ನಮಗೆ ಟೆಕ್ಸ್ಟ್ ಇದು ವರ್ಕ್ ಆಗ್ತದೆ, ಇದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿಕೊಂಡು ಒಂದು ಲಿಮಿಟ್ ಕೊಟ್ಟದ್ದು. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಟ್ರಂಕೇಶನ್ ಇಸ್ ಟ್ರೂ ಅಂತ ಕೊಟ್ವಿ. ಟೆಕ್ಸ್ಟ್ ಟು ಲಾಂಗ್ ಇದ್ರೆ ಅದನ್ನ ಕಟ್ ಮಾಡ್ತದೆ, ಕಟ್ ಮಾಡಿ ಅಂದ್ರೆ ಇಷ್ಟಿಷ್ಟು ಅಂತ ಹೇಳಿ ಪ್ಯಾಕೆಟ್ ಮಾಡಿ ಕಳಿಸ್ತದೆ. ಹಾಗೆ ಜನರೇಟಿಂಗ್ ಸಮ್ಮರಿ, ಅರ್ಥ ಆಯ್ತಾ? ಈ ಸ್ಟೆಪ್ ಫುಲ್ ಜನರೇಟಿಂಗ್ ಸಮ್ಮರಿ ಇಲ್ಲಿವರೆಗೆ. ದಿಸ್ ಫ್ರಮ್ ಸಮ್ಮರಿ ಐಡಿಸ್ ಟ್ರೂ. ಓಕೆ, ಫಸ್ಟ್ ಮಾಡೆಲ್
ಈಗ ಮಾಡೆಲ್ ಜನರೇಟ್ ಅಂತೇಳಿ ಕೊಟ್ಟಿದ್ದೇವಲ್ಲ, ಸೊ ಎ ಐ ಸಮ್ಮರಿ ಜನರೇಟ್ ಮಾಡ್ಲಿಕ್ಕೆ ಅದನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಮ್ಯಾಕ್ಸ್ ಲೆಂತ್, ಸಮ್ಮರಿದ ಲೆಂತ್ ಎಷ್ಟಿರ್ಬೇಕು ಅಂತ ಹೇಳಿ, ಸೊ ಇಟ್ಸ್ 120, ಅದು ಮ್ಯಾಕ್ಸ್ ಕೊಟ್ಟಿದ್ದೇವೆ. ಮಿನಿಮಮ್ ಲೆಂತ್ 30 ಇರಬೇಕು ಅಂತೇಳಿ, ಮಿನಿಮಮ್ 30 ಕ್ಯಾರೆಕ್ಟರ್ಸ್ ಆಫ್ ಲೆಂತ್ ಇರಬೇಕು ಅಂತೇಳಿ. ನೆಕ್ಸ್ಟ್ ಬೀಮ್ಸ್ ಇಸ್ ಈಕ್ವಲ್ಸ್ ಟು 4 ಅಂತ, ಬೀಮ್ ಸರ್ಚ್ ಕ್ವಾಲಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ಇದು ಯೂಸ್ ಮಾಡುದು. ನೆಕ್ಸ್ಟ್ ಲೆಂತ್ ಪೆನಾಲ್ಟಿ 2.2 ಅಂತ ಹೇಳಿ, ಸಮ್ಮರಿ ಲೆಂತ್ ಕಂಟ್ರೋಲ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡುದು. ಅದು 120 ಗಿಂತ ಜಾಸ್ತಿ ಹೋಗಬಾರದು, ಇಟ್ಸ್ ಅ ಮ್ಯಾಕ್ಸಿಮಮ್ ಲೆಂತ್, ಸೊ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡುದು. ನೆಕ್ಸ್ಟ್ ಅರ್ಲಿ ಸ್ಟಾಪಿಂಗ್ ಟ್ರೂ, ಗುಡ್ ಸಮ್ಮರಿ ಬಂದ್ರೆ ಅಲ್ಲೇ ಸ್ಟಾಪ್ ಮಾಡ್ತದೆ. ಈಗ ಒಂದು ಪ್ಯಾರಾಗ್ರಾಫಿಗೆ ಇದು ಒಳ್ಳೆ ಗುಡ್ ಸಮ್ಮರಿ ಅಂತ ಹೇಳಿ ನಮಗೆ ಫೀಲ್ ಆಯ್ತಂತಂದ್ರೆ, ಅಥವಾ ಅದಕ್ಕೆ ಫೀಲ್ ಆಯ್ತಂತಂದ್ರೆ ಅದು ಅಲ್ಲಿಗೆ ಸ್ಟಾಪ್ ಮಾಡ್ತದೆ. ಟೋಟಲ್ ಆಗಿ ಇದರಲ್ಲಿ ಎಂತ ವರ್ಕ್ ಆಗ್ತದೆ ಅಂತಂದ್ರೆ, ಸಮ್ಮರ್ ಐಡಿಸ್ ಅಲ್ಲಿ ಮಲ್ಟಿಪಲ್ ಸಮ್ಮರೀಸ್ ಗಳನ್ನ ಟ್ರೈ ಮಾಡ್ತದೆ. ಯಾವ್ದು ನಾವು ಕೊಟ್ಟ ಪ್ಯಾರಾಗ್ರಾಫಿಗೆ ಸೂಟ್ ಆಗ್ತದೆ, ಕರೆಕ್ಟ್ ಆಗಿ ಸೂಟ್ ಆಗ್ತದೆ, ಅದನ್ನ ನಿಮಗೆ ಔಟ್ಪುಟ್ ಅಲ್ಲಿ ಕೊಡ್ತದೆ. ನೆಕ್ಸ್ಟ್ ಡಿಕೋಡ್ ಮಾಡ್ಲಿಕ್ಕೆ ಔಟ್ಪುಟ್, ಈಗ ಔಟ್ಪುಟ್ ಬರೋದು ಯಾವ್ದು ಫಾರ್ಮೆಟ್ ಅಲ್ಲಿ, ನಂಬರ್ ಫಾರ್ಮೆಟ್ ಅಲ್ಲೇ ಬರ್ತದೆ. ಅದನ್ನ ಡಿಕೋಡ್ ಮಾಡಿ ಟೆಕ್ಸ್ಟ್ ಕನ್ವರ್ಟ್ ಮಾಡಿ ಕೊಡ್ಬೇಕಲ್ಲ, ಅದನ್ನ ನಮ್ಮ ಈ ಸಮ್ಮರಿ ಟೋಕನೈಸರ್ಸ್ ಟು ರಿಟರ್ನ್ ಸಮ್ಮರಿ, ಈ ಪಾರ್ಟ್ ಅದನ್ನು ಮಾಡಿ ಕೊಡ್ತದೆ. ಸೊ ಸಮ್ಮರಿ ಐಡಿಸ್ ಅಂದ್ರೆ ಔಟ್ಪುಟ್ ಟೋಕನ್ಸ್. ನೆಕ್ಸ್ಟ್ ಟೋಕನೈಸರ್ಸ್ ಡಾಟ್ ಡಿಕೋಡ್, ಟೋಕನ್ಸ್ ಇಸ್ ಈಕ್ವಲ್ಸ್ ಟು ಹ್ಯೂಮನ್ ರೀಡೇಬಲ್ ಟೆಕ್ಸ್ಟ್, ಅದು ನಾನು ಹೇಳಿದಾಗೆ ನಂಬರ್ಸ್ ಅಲ್ಲಿ ಕೊಟ್ಟಿರ್ತದೆ, ಅದನ್ನ ನಮಗೆ ಟೆಕ್ಸ್ಟ್ ಟೇಬಲ್ ಗೆ ಕನ್ವರ್ಟ್ ಮಾಡಿ ಕೊಡುವಂತದ್ದು ಅಷ್ಟೇ. ಮೆಷಿನ್ ಲ್ಯಾಂಗ್ವೇಜ್ ಅನ್ನು ಬ್ಲಾಕ್ ಮಾಡಿ ಹ್ಯೂಮನ್ ರೀಡೇಬಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಿ ನಿಮಗೆ ರಿಟರ್ನ್ ಮಾಡ್ತದೆ ಸಮ್ಮರಿ. ನೆಕ್ಸ್ಟ್ ಮೂವಿಂಗ್ ಟು ಅವರ್ ನ್ಯೂ ಕೋಡ್, ನೆಕ್ಸ್ಟ್ ಕೋಡ್, ಇದು ನಾವು ಕೊಟ್ಟಂತ ಪ್ಯಾರಾಗ್ರಾಫ್. ಲೆಟ್ಸ್ ಚೆಕ್ ಇಟ್. ನೋಡಿ ಸಮ್ಮರಿ ಬಂತು. ನಾವಿಲ್ಲಿ ಕೊಟ್ಟ ಪ್ಯಾರಾಗ್ರಾಫ್ ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಅ ಟ್ರಾನ್ಸ್ಫಾರ್ಮಿಂಗ್ ಇಂಡಸ್ಟ್ರೀಸ್ ಅಕ್ರಾಸ್ ದ ವರ್ಲ್ಡ್. Companies use AI for automation, data analysis, and customer service. Experts AI will believe AI will reshape the future of the work ಅಂತ. ಇದನ್ನು ನಮಗೆ ಸಮ್ಮರಿ ಮಾಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ರಾನ್ಸ್ಫಾರ್ಮಿಂಗ್ ಇಂಡಸ್ಟ್ರೀಸ್ ಅಕ್ರಾಸ್ ದ ವರ್ಲ್ಡ್, ಕಂಪನೀಸ್ ಯೂಸ್ AI ಆಟೋಮೇಷನ್ಸ್ ಆಗಿ. ಓಕೆ, ನೆಕ್ಸ್ಟ್ ಇದರ ಕೋಡ್ ಇದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನೆಕ್ಸ್ಟ್ ಹೋಗೋದಕ್ಕಿಂತ ಮುಂಚೆ ಹೌ ಇಟ್ಸ್ ವರ್ಕ್ ಅಂತ ಹೇಳಿಕೊಂಡು, ಅದೇ ಟೆಕ್ಸ್ಟ್ ಅಂದ್ರೆ ಸಿಂಪಲ್ ಆರ್ಕಿಟೆಕ್ಚರ್ ನಮಗೆ ಬೇಕಲ್ಲ ಬರೀಲಿಕ್ಕೆ, ಅದನ್ನ ಸಮರೈಸ್ ಟೆಕ್ಸ್ಟ್ ಅಂತ ಹೇಳಿದ್ರೆ ನಾವು ಕೊಟ್ಟಂತ ಟೆಕ್ಸ್ಟ್ ಅನ್ನ ಸಮರೈಸ್ ಮಾಡಿ ನಮಗೆ ಕೊಡ್ತದೆ ಅಷ್ಟೇ. ಪ್ರಿಂಟಿಂಗ್ ಸಮರೈಸ್ಡ್ ಟೆಕ್ಸ್ಟ್ ಅಷ್ಟೇ. ಓಕೆ, ಮೂವಿಂಗ್ ಆನ್ ಟು ಅವರ್ ನೆಕ್ಸ್ಟ್ ಕೋಡ್. ಇದು ರೇಡಿಯೋ ಕೋಡ್ ಬರೀಲಿಕ್ಕೆ, ಇದು ಕೂಡ ಇಂಪಾರ್ಟೆಂಟ್. ಒಂದು ಸಣ್ಣ ಯೂಸರ್ ಇಂಟರ್ಫೇಸ್ ಕಾಣ್ತದೆ ನಿಮಗೆ, ಸೊ ನಿಮಗೆ ಟರ್ಮಿನಲ್ ಅಲ್ಲಿ ಕೋಡ್ ಮಾಡ್ಬೇಕಂತ ಇಲ್ಲ, ಅಥವಾ ಆನ್ಸರ್ ಕೊಡ್ಬೇಕಂತಿಲ್ಲ, ಆರ್ ಐ ಥಿಂಕ್ ಇನ್ಪುಟ್ ಕೊಡ್ಬೇಕಂತಿಲ್ಲ. ದಟ್ಸ್ ದ ಬೆಸ್ಟ್ ವರ್ಡ್, ಇನ್ಪುಟ್. ಎಸ್, inputs is equals to gr text box, lines ಕೊಡ್ಬೇಕು, lines is equals to 10, placeholder used to paste your article here. ಇದೆಂತ ಅಂತ ಹೇಳಿದ್ರೆ ಅಲ್ಲಿ ಬ್ಯಾಕ್ ಅಲ್ಲಿ ಲೈಟ್ ಆಗಿ ನಮಗೆ ಕಾಣುವ ಹಾಗೆ. ಓಕೆ, ನೆಕ್ಸ್ಟ್ ಟೆಕ್ಸ್ಟ್ ಆದ್ಮೇಲೆ ಟೈಟಲ್, ಇದಕ್ಕೆ ಒಂದು ಟೈಟಲ್ ಕೊಡ್ಬೇಕಲ್ಲ ಈ ಮಾಡೆಲ್ ನಾವು ಮಾಡಿದ್ದಕ್ಕೆ. ಇಟ್ಸ್ AI ಡಾಕ್ಯುಮೆಂಟ್ ಸಮ್ಮರೈಸರ್. ಎಸ್,
ಲೆಟ್ಸ್ ರನ್ ದಿಸ್. ಇದಕ್ಕಿಂತ ಮುಂಚೆ ಎಕ್ಸ್ಪ್ಲೇನ್ ಮಾಡುವ ಹೇಗೆ ಆಯಿತು ಅಂತ, ಎಂತ ಕೋಡ್ ಇದು ವಿಷಯ ಎಂತದಂತ ಹೇಳಿಕೊಂಡು. ಜಿ ಆರ್ ಇಂಟರ್ಫೇಸ್ ಅಂದ್ರೆ ಗ್ರೇಡಿಯಂಟ್ ಇಂಟರ್ಫೇಸ್, ವೆಬ್ ಯು ಐ ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂಥದ್ದು ಇದು ಕೋಡ್. ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದಾಗ ರನ್ ಆಗುವ ಫಂಕ್ಷನ್ ಯಾವುದು? ಎಫ್ ಎನ್ ಸಮರೈಸ್ ಟೆಕ್ಸ್ಟ್. ಅಲ್ಲಿ ಸಮರೈಸ್ ಟೆಕ್ಸ್ಟ್ ಅಂತ ಒಂದು ಬಟನ್ ನಾವು ಮಾಡ್ತೇವೆ. ಆ ಬಟನ್ ಕ್ಲಿಕ್ ಆಗುವ ಟೆಕ್ಸ್ಟ್ ಸಮರೈಸ್ ಆಗ್ಬೇಕು. ನೆಕ್ಸ್ಟ್ ಇನ್ಪುಟ್ಸ್ ಟೆಕ್ಸ್ಟ್ ಬಾಕ್ಸ್. ಟೆಕ್ಸ್ಟ್ ಬಾಕ್ಸ್ ಯೂಸರ್ ಟೆಕ್ಸ್ಟ್ ಎಂಟರ್ ಮಾಡಿದ್ದು, ಅದಕ್ಕೊಂದು ಟೆಕ್ಸ್ಟ್ ಬಾಕ್ಸ್ ಬೇಕಲ್ಲ, ಅದಕ್ಕೆ ಇನ್ಪುಟ್. ನೆಕ್ಸ್ಟ್ ಔಟ್ಪುಟ್, ಹೀಗೆ ಔಟ್ಪುಟ್ ಟೆಕ್ಸ್ಟ್ ಸಮ್ಮರಿ ಡಿಸ್ಪ್ಲೇ ಮಾಡ್ಲಿಕ್ಕೆ. ನೆಕ್ಸ್ಟ್ ಟೈಟಲ್ ಆ್ಯಪಿನ ನೇಮ್. ಅರ್ಥ ಆಯ್ತಾ? ಎಕ್ಸಾಂಪಲ್, ಗ್ರೇಡಿಯೋ ಆಟೋಮೆಟಿಕಲಿ ಸಿಂಪಲ್ ವೆಬ್ ಆ್ಯಪ್ ಕ್ರಿಯೇಟ್ ಮಾಡ್ತದೆ, ಅದಕ್ಕೊಂದು ಯೂಸರ್ ಇಂಟರ್ಫೇಸ್ ನೇಮ್. ಸೊ ಲೆಟ್ಸ್ ರನ್ ದಿಸ್ ಕೋಡ್. ರನ್ ಆಯ್ತು. ಅಂಡ್ ಫೈನಲ್ ಕೋಡ್ ಡೆಮೋ ಅಂತ ಕೊಡುದು. ಈಗೊಳ್ಳಿ, ಈ ಲಿಂಕ್ ಕೊಟ್ಟಿತ್ತು ನನಗೆ, ಅಂಡ್ ಇಲ್ಲೊಂದು ಡೆಮೋ ಲೋಡ್ ಆಗ್ತಾ ಉಂಟು. ಯಾ, ಇದು ಯೂಸರ್ ಇಂಟರ್ಫೇಸ್, ರೈಟ್? ಎಂತಾದ್ರು ಒಂದು ಸಮ್ಮರೈಸೇಷನ್ ಕೊಡುವಲ್ಲ. ಜಸ್ಟ್ ಸರ್ಚಿಂಗ್ ಅಬೌಟ್ ಯಾ, ಇದು ಒಂದು ಪ್ಯಾರಾಗ್ರಾಫ್ ಸ್ಟೋರಿ. ಲೆಟ್ಸ್ ಕಾಪಿ ದಿಸ್. ನಮ್ಮ ಆ್ಯಪಿಗೆ ಹೋಗುವ, ಆ್ಯಂಡ್ ದೆನ್ ಪೇಸ್ಟ್ ಇಟ್, ದೆನ್ ಸಬ್ಮಿಟ್ ಕೊಡುವುದು. ಇಲ್ಲಿ ಲೋಡ್ ಆಗ್ತಾ ಉಂಟು ನೋಡಿ, ಪ್ರೊಸೆಸಿಂಗ್. ಇಷ್ಟು ಪ್ಯಾರಾಗ್ರಾಫಿನ ಸಮ್ಮರಿ ಮಾಡಿ ಇಲ್ಲಿ ಕೊಡ್ತದೆ. Yeah, we have got the summary. Crow it. Krusty Crow found a picture with only a little water, etc. etc. ಅದೆಂತ ಮಾಡಿತ್ತು ಅಂತ ಹೇಳಿ. ಸೊ ದಿಸ್ ಈಸ್ ಹೌ ಹಗ್ಗಿಂಗ್ ಫೇಸ್ ಅಂಡ್ ಯೂಸ್ಡ್ ಹಗ್ಗಿಂಗ್ ಫೇಸ್ CI ಮಾಡೆಲ್ಸ್ಗಳನ್ನೆಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಪ್ರಾಜೆಕ್ಟ್ ವರ್ಕಿಂದ ನೀವು ಸಮರೈಸ್ ಮಾಡ್ಬೋದು, ರಿಸರ್ಚ್ ಪೇಪರ್ ಸಮರೈಸ್ ಮಾಡ್ಬೋದು, ಮೀಟಿಂಗ್ ನೋಟ್ಸ್ ಇದ್ರೆ ಅದನ್ನು ಸಮರೈಸ್ ಮಾಡ್ಬೋದು, ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನು ಸಮರೈಸ್ ಮಾಡ್ಬೋದು, ಅಷ್ಟೇ ಕಸ್ಟಮರ್ ರಿಪೋರ್ಟ್ಸ್ ಇದ್ರೆ ಅದನ್ನು ಸಮರೈಸ್ ಮಾಡ್ಬೋದು. ಸೊ ಇಷ್ಟಕ್ಕೆಲ್ಲ ನಾವು ಮಾಡಿದ ಈ ಪ್ರಾಜೆಕ್ಟ್ ವರ್ಕ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬೇಕಂತ ಹೇಳಿದ್ರೆ, ನಾವು ಈ ಗೂಗಲ್ ಕೊಲ್ಯಾಬ್ ಇಂದ ಇದನ್ನು ಹಗ್ಗಿಂಗ್ ಫೇಸ್ ಅಂತ ಹೇಳುವಂತಹ ಪ್ಲಾಟ್ಫಾರ್ಮ್ ಅಥವಾ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಡೆಪ್ಲಾಯ್ ಮಾಡೋದು ಹೇಗೆ ಅಂತ ನೋಡು, ನಮ್ಮದೇ ಆದಂತಹ ಒಂದು ಇಂಜಿನ್. ಓಕೆ ಗಾಯ್ಸ್, ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.